ಸೊ ಆಫ್ಟರ್ ಲಾಂಗ್ ಟೈಮಲ್ಲಿ ಟ್ರಿಪ್ ಹೋಗ್ತಾ ಇರೋದು. ನಮ್ಮ ರೂಬ್ ರೆಡಿಯಾಗಿದೆ ಈಗ. ನೋಡುವ ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದು ಗೊತ್ತು, ಎಷ್ಟು ಗಂಟೆಗೆ ಹೋಗ್ತಾ ಇದ್ದೀವಿ ಅನ್ನೋದು ಗೊತ್ತಿಲ್ಲ ಅಷ್ಟೇ. ಸೊ ಎಷ್ಟಾಗಿದೆ ಟೈಮು? 11 o'clock. ಸೊ ಗಾಡಿಯೆಲ್ಲ ಫುಲ್ ಕ್ಲೀನ್ ಮಾಡಿ ಲಗೇಜ್ ಎಲ್ಲ ಪ್ಯಾಕ್ ಆಯಿತು. ಸೊ ಪೆಟ್ರೋಲ್ ಹಾಕ್ಸ್ಕೋಬೇಕು ಇವಾಗ ನೆಕ್ಸ್ಟು. ಸೊ ಎಷ್ಟು ತೋರಿಸ್ತಾ ಇದೆ ಕಿಲೋಮೀಟ್ರು ನೋಡುವ, ಬರುತ್ತಾ ಇಲ್ಲಿ? ಬಫರಿಂಗ್. ಸೊ ಆಮೇಲೆ ನೋಡುವ, ಇಂಟರ್ನೆಟ್ ಯಾಕೋ ಸ್ಲೋ ಇದೆಯಲ್ಲ. ಸೊ ಪೆಟ್ರೋಲ್ ಹಾಕ್ಕೋಬೇಕು. ವಾಟರ್ ಬಾಟಲ್ ಆಯಿತು, ಬ್ಯಾಗ್ ಡಿಕ್ಕಿಲಿ ಹಾಕಾಯಿತು. ಸೊ ಇನ್ನು ರೂಬಿಗೆ ಡಿನ್ನರ್ ಹಾಕಬೇಕು. ರೂಬಿಗೆ ಡಿನ್ನರ್. ಮನೆ ಬಿಟ್ಟು ಇನ್ನೂ ಅರ್ಧ ಗಂಟೆ ಆಗಿಲ್ಲ ಗುರು, ಆವಾಗಲೇ ಸಿಕ್ಕಾಪಟ್ಟೆ ಟ್ರಾಫಿಕಲ್ಲಿ. ಇವಾಗ ರೋಡ್ ಸ್ವಲ್ಪ ಫ್ರೀ ಸಿಕ್ಕಿದೆ. ನಮ್ದು ಇಂಟರ್ನೆಟ್ ಬೇರೆ ಸ್ಲೋ ಇದೆ ಇವತ್ತು, ಮ್ಯಾಪ್ ಹಾಕೋಕ್ಕಾಗ್ತಾ ಇಲ್ಲ. 12 ಗಂಟೆ ಆಗಬೇಕು. 12 ಗಂಟೆ ಆದ್ರೇ ಮ್ಯಾಪ್ ಬರೋದು ನಮಗೆ. ಈ ಕಡೆ ರೋಡ್ ಕನ್ಸ್ಟ್ರಕ್ಷನ್ ಇದೆ, ಈ ಸೈಡು ಈ ಕಡೆ ಹೋಗುವ. ಸ್ವಲ್ಪ ಲಾಂಗ್ ಆಗುತ್ತೆ, ಪರವಾಗಿಲ್ಲ. ಓ ಮೈ ಗಾಡ್, ಎಲ್ಲಿ ನೋಡಿದ್ರು ಓಲುಗಳು ತೊತ್ತೇರಿಕೆ. ಸೊ ಇವಾಗ ಮೇನ್ ರೋಡ್ ಬಂದಿವಿ. 11 ಗಂಟೆಗೆ ಬಿಟ್ಟಿದ್ವಿ, 11:15 ನಿಮಿಷ ಟ್ರಾಫಿಕಲ್ಲಿ ಗುರು. ಇದು ಮೇನ್ ರೋಡ್, ಮೇನ್ ಹೈವೇ. ಇಲ್ಲಿಂದ ಫ್ಲೈಟ್ ಕಿಲೋಮೀಟ್ರೆ. ನೆಕ್ಸ್ಟು ಶೆಲ್ ಪೆಟ್ರೋಲ್ ಬಂಕ್ ಓಪನ್ ಇರುತ್ತೆ, ಗೊತ್ತಿಲ್ಲ ಟೈಮು. 11 ಗಂಟೆ ಕ್ಲೋಸ್ ಜನರಲ್ ಅದು. ಸೊ ಇವಾಗ ನಾವು ಪ್ಲ್ಯಾನ್ ಮಾಡಿದ್ದು ಹೊರನಾಡು, 6 hours 5:35 AM. ಟೋಲ್ ಬಂದು 260 rupees. 2 ರೂಟ್ ಇದೆ, ಒಂದು ಹಾಸನ ಮೇಲೆ ಹೋಗುತ್ತೆ, ಇನ್ನೊಂದು ಚಿಕ್ಕಮಂಗ್ಳೂರು. ಅಂದರೆ ಓಕೆ, ಇಲ್ಲಿ ನೆಲಮಂಗಲ ಹಾಸನ, ಹಿಂಗೆ ಸಕಲೇಶ್ಪುರ ರೂಟ್ ಇದು. ಇನ್ನೊಂದು ತುಮಕೂರು ಚಿಕ್ಕಮಂಗ್ಳೂರು, ಬೇಡ ಹಿಂಗೆ ಹಾಸನ ಮೇಲೆ ಹೋಗೋಣ. ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರುತ್ತೆ ಆ ರೋಡು, ಐ ಥಿಂಕ್ ಸೊ. ಸೊ ಪೆಟ್ರೋಲ್ ಹಾಕ್ಸೋಕೆ ಹೋಗುವ ಬೇಗ. ಪೆಟ್ರೋಲ್ ಸಿಗುತ್ತೆ ಗೊತ್ತಿಲ್ಲಪ್ಪ, ಟೈಮ್ ಆಗೋಯ್ತು ಗುರುವೇ. ಚಲೋ. ಫ್ಲೈಓವರಿಂದ ಕೆಳಗಡೆ ಇಳಿತಾ ಇದ್ದೀವಿ. ಪೆಟ್ರೋಲ್ ಬಂಕು, ಶೆಲ್ ಪೆಟ್ರೋಲ್ ಬಂಕ್ ಅಲ್ಲಿರೋದು. ಓಪನ್ ಇದೆಯಾ ಇಲ್ಲ ಗೊತ್ತಿಲ್ವಲ್ಲ ಸ್ವಾಮಿ ಅಯ್ಯಪ್ಪ. ಇಂಡಿಕೇಟರ್ ಹಾಕುವ, ಲೆಫ್ಟಲ್ಲಿ ಸ್ಟಾರ್ಟ್ ಇದ್ದರೆ ಒಳಗಡೆ ಹೋಗುವ, ಇಲ್ಲ ಅಂದರೆ ಸೀದಾ ಎಕ್ಸಿಟು. ಏನಂತೀಯ ಗುರುವೇ? ಪೆಟ್ರೋಲ್ ಸ್ಟಾರ್ಟ್ ಇದೆ, ಬಂಕು ನಮ್ಮದು. ಈ ಕಡೆ ಹಾಕೋದೇವನು ಅಂತವನೇ. ತಿರುಗಿಸ್ಬೇಕು. ಪೆಟ್ರೋಲ್ ನಮ್ದು ಆ್ಯಕ್ಚುಲಿ ಈ ಸೈಡ್ ಇರುವಾಗ ಪೆಟ್ರೋಲ್ ಫುಲ್ ಟ್ಯಾಂಕ್ ಆಗಿದೆಲ್ಲ. ಫುಲ್ ಟ್ಯಾಂಕ್ ಬಂದ್ಬಿಟ್ಟು ಇದು 33 ಲೀಟ್ರ್. ಇನ್ನು ಓಡ್ತಾನೇ ಇದೆ. ಸೊ ಫುಲ್ ಟ್ಯಾಂಕ್ ಆಯಿತು. ಟೋಟಲ್ ಎಷ್ಟಾಯಿತು? 30 ಲೀಟ್ರು ಟೋಟಲ್ ಬಂದಿರೋದು. ಅಂದರೆ 3600. ಪುಷ್ ಬಟನ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಇದ್ಯಾವುದು ಗಾಡಿಗೆ ಬ್ಯಾಟ್ರಿ ಲೋ ಅಂತ ಬರ್ತಾ ಇದೆ, ಗೊತ್ತಿಲ್ಲ ಏನಾಗಿದೆ. ಸೊ ಟೋಟಲ್ ರೇಂಜ್ ಎಷ್ಟು ತೋರಿಸ್ತಾ ಇದೆ? 644. ಸೊ 0 ಮಾಡುವ. ಓಕೆ, ಸೀಟ್ ಬೆಲ್ಟ್ ಹಾಕಿ ಅಂತ ಹೇಳ್ತಾರೆ. ಸೀಟ್ ಬೆಲ್ಟ್ ಹಾಕಿಬಿಡುವ. ಮ್ಯಾಪ್ ಹಾಕಿದ್ದು ಮ್ಯಾಪು ಹೋಯ್ತಾ ಗುರುವೇ? ಇದೇನು ಗುರು ಪ್ರತಿ ಸಲ? ಯಾವ ನಾಗಪ್ಪ ಗ್ಯಾರೇಜ್ ಗುರು ಇದು?
ಬಾರಪ್ಪ ನೀನು ಇಲ್ಲಿ ಎಲ್ಲಿ ಹೋದೆ ಗುರುವೇ? ಏನು ಗುರು ಇಷ್ಟೊಂದು ಡಿಸ್ಕೌಂಟ್ ಆಗುತ್ತೆ ಇದು? ಅವಾಗಿಂದ 2-3 ಸಲ ಹಾಕಿದೆ ಗುರು. ನಮ್ಮ ಡ್ಯಾಶ್ ಕ್ಯಾಮ್ ಆನ್ ಮಾಡಿದ್ವಿ. ಬರ್ನಾಡು ಎಷ್ಟು 6 ಅವರ್ಸು 542. ಅವಾಗಲೇ 5:15 ಆಯಿತು, ಈಗ 542 ಆಯಿತು. ಎಷ್ಟು ಕಿಲೋಮೀಟ್ರು ಎಲ್ಲಿ ಗುರು? ಹಾಸನ ಮೇಲೆ ತಾನೇ ಹೋಗೋದು. ಇದನ್ನ ಓಕೆ ಮಾಡುವಲ್ಲ, ಸೆಲೆಕ್ಟ್ ಮಾಡುವ. ಓಕೆ, ಡನ್, ಕ್ಲೋಸ್. ತಿರುಗ್ತಾನೇ ಇರು ಗುರು ನೀನು. ತುಂಬ ಸ್ಲೋಪ್ಪ ಇದು. ಸೊ ಮೈಲೇಜು ಎಷ್ಟು ಬರುತ್ತೆ ಗೊತ್ತಿಲ್ಲಲ್ಲ ಗುರುವೇ. ಮೈಲೇಜು ಚೆಕ್ ಮಾಡುವಲ್ಲ. ಇಲ್ಲ, ಸುಮಾರು ಸಲ ಚೆಕ್ ಮಾಡಿದ್ವಿ ರೂಬಿದು. ರೂಬಿ ಅಂದರೆ ಬಲೆನೋ ನಾಮಕರಣ ಮಾಡಿರೋದು ಅದು. ಗೂಗಲ್ ಆಂಟಿ ಇಡೀ ರಾತ್ರಿ ಡಿಸ್ಟರ್ಬ್ ಮಾಡ್ತಾನೇ ಇರುತ್ತೇವಾಗಿದು. ಎಂತ ಮಾಡೋದು ಏನು ಇವು ಗಾಡಿಗಳು ಇಂಡಿಕೇಟರ್ ಇಲ್ಲ, ಏನಿಲ್ಲ, ಸುಮ್ಮನೆ ಲೆಫ್ಟ್ ತೊಗೊಂಡ್ಬಿಡೋದು. ಹೆಂಗಾರು ಹೋಗ್ರಿ ನಮ್ಮ ಮಕ್ಕಳ್ರೆ ಅಂದ್ಬಿಟ್ಟು ಅಲ್ವಾ. ಮತ್ತೆ ಸಿಗ್ನಲ್ ಗುರು, ಸಿಗ್ನಲ್ ಸಿಟಿ ಇದು ಒಂಥರ ಹೊಸ ನಾಮಕರಣ, ಸಿಗ್ನಲ್ ಸಿಟಿ. ಏನು ಗುರು, ಪ್ರತಿ 5-5 ನಿಮಿಷಕ್ಕೂ ಒಂದೊಂದು ಸಿಗ್ನಲ್ ಗುರು. ತತ್ತೇರಿಕೆ. ಏನು ಮೈಲೇಜ್ ಬರುತ್ತೆ ಸಿಟಿಯಲ್ಲಿ? ಪ್ರತಿಯೊಂದಕ್ಕೂ 2 ಕಿಲೋಮೀಟ್ರಿಗೂ 3 ಕಿಲೋಮೀಟ್ರಿಗೆ ಒಂದೊಂದು ಸಿಗ್ನಲ್ಗಳು. ಸೊ ಮೈಲೇಜು 13 ಸ್ಟಾರ್ಟ್ ಆಗಿದೆ. ಎಷ್ಟಿದೆ ರೇಂಜು? 642. ಯಾಕೋ ಮೊಬೈಲ್ ಬ್ಲರ್ ಆಗ್ತಾ ಇದೆ, ಏನಾಗಿದೆ ಗೊತ್ತಿಲ್ಲ. ಮೊಬೈಲ್ ಪ್ರಾಬ್ಲಮ್ ಆಗಿದೆ ಐ ಥಿಂಕ್ ಸೊ. ಮತ್ತೆ ಸಿಗ್ನಲ್ಲು ಮತ್ತೆ ಬಿಡ್ತು. ಎಷ್ಟೊಂದು ಗುರು ಒದ್ದಾಡೋದು ಗುರು ಇಲ್ಲಿ. ಹೋಗಪ್ಪ ಅಣ್ಣ, ನಾನು ಹೇಳಿಲ್ಲ ಸಿಟಿ ಸಿಗ್ನಲ್ ಇದು. 2 ನಿಮಿಷ ಹೋಗಿರೋಂಗಿಲ್ಲ ಸಿಗ್ನಲ್ಲು ಅಷ್ಟೇ. ಇದು ಬ್ರಿಗೇಡ್ ರೋಡ್, ವರ್ಲ್ಡ್ ಟ್ರೇಡ್ ಸೆಂಟರ್. ಅದೇ ವರ್ಲ್ಡ್ ಟ್ರೇಡ್ ಸೆಂಟರ್ ತುಂಬ ಫೇಮಸ್ಸು ಈ ರಾಜಧಾನಿ ಏರಿಯಾದಲ್ಲಿ. ಇದು ಅದೇ ಟವರು. ಸೊ ವೀಕೆಂಡ್ ಅಲ್ವಾ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಇವತ್ತು. ನೋಡಿ ಎಲ್ಲ ಹೆಂಗಿದೆ ಟ್ರಾಫಿಕ್ ಇಲ್ಲಿ. ನೋಡ್ತಿರೋಣಪ್ಪ ಟ್ರಾಫಿಕ್. ಇದು ನಮ್ಮ ಟ್ರಾಫಿಕ್ ರಾತ್ರಿ ಎಷ್ಟು ಗಂಟೆಗೆ? 12 ಗಂಟೆ ಆದರೂ 11:30 ಆಗಿದೆ. ಆದರೂ ಟ್ರಾಫಿಕ್. ನೋಡಿ ಇವ್ ಗುಬಾಳ್ ನನ್ನ ಮಗ ಇವನು. ನೋಡಿ ಅವನು ಹೆಂಗೆ ಹೋದ ರೈಟಿಗೆ ಆಟೋದವನು. ಏನು ಡೇಂಜರ್ ಗುರು ಡ್ರೈವರ್ ಗುರುಗಳು. ತತ್ತೇರಿಗೆ. ನಮಗೆ ಸಿಗ್ನಲ್ ಬಿದ್ದಿದೆ. ಸಿಗ್ನಲ್ಲು ಸಿಗುತ್ತಾ ಇಲ್ವಾ ಗೊತ್ತಿಲ್ಲ ಗುರು. ಸಿಗ್ನಲ್ ಅಂತೂ ಇದೆ ನಮಗೆ. ಸಿಗುತ್ತಾ ಪಾಸ್ ಆಗ್ತೀವೇನಪ್ಪ. ಓ ಬಜಾ ಬ್ಯಾಂಕಿಯ. ಹೋಗಪ್ಪ ಅಣ್ಣ, ಪಾಸ್ ಆಗೋಣ. ಅಯ್ಯೋ ಫೈನ್ ಗೊತ್ತಾ ಗುರು. ನಾವು ಹೊಡಿವಾ ಅಷ್ಟೇ ಗುರು. ಲಕ್ಕಿ ಡೇ. ಜನರಲ್ ಆಗಿ ಈ ಟೈಮಲ್ಲಿ ಫ್ಲೈಓವರ್ ಬಂದ್ ಮಾಡ್ತಾರೆ. ಇಲ್ಲ ಅಂದರೆ ಹಿಂಗೆ ಲೆಫ್ಟಲ್ಲೇ ಕೆಳಗಡೆ ಹೋಗ್ಬೇಕು 1 ಅವರು. ಸೊ ಟುಡೇ ಲಕ್ಕೀಲಿ ಐ ಗಾಟ್ ಫ್ಲೈ ಓವರ್. ಚಲೋ ಬಾಯ್. ನೀವು ನಂಬೋದಿಲ್ಲ, ಮೋಸ್ಟ್ಲಿ ಇಲ್ಲಿ ಫ್ಲೈಓವರ್ ಕೆಳಗಡೆ ಹೋಗ್ಬಿಟ್ಟಿದ್ರೆ ಇಲ್ಲಿ 1 ಅವರ್ ಮಿನಿಮಮ್ಮು. ಎಲ್ಲ ಔಟ್ ಸ್ಟೇಷನ್ ಬಸ್ಗಳೆಲ್ಲ ಹಿಂಗೆ ಹೋಗೋದು. ಅಲ್ಲಿ ಹೆಚ್ಚು ಕಡಿಮೆ ಇಲ್ಲಂದ್ರೆ ಒಂದು 7-8 ಸ್ಟಾಪ್ಗಳು ಇದ್ದಾವೆ. ಅದು ನ್ಯಾರೋ ರೋಡ್ ಬೇರೆ. ಒಂದು ಬಸ್ಸು ನಿಂತ್ಕೊಳ್ತಂದ್ರೆ ಸ್ಟಾಪ್ ಆಯ್ತಂದ್ರೆ ಹಿಂದ್ಗಡೆ ಅಷ್ಟು ಬಸ್ಗಳೆಲ್ಲ ಸ್ಟಾಪ್ ಹಿಂದ್ಗಡೆ. ಆ ಪಿಕಪ್ ಆಗುವವರೆಗೂ ಒಂದು ಗಾಡಿ ತೆಗಲ್ಲ ಅಲ್ಲಿಂದ. ಸೊ ಲಕ್ಕಿಲಿ ಮೋಸ್ಟ್ಲಿ ಡೌಟ್ ಇತ್ತು ನನಗೆ, ಫ್ಲೈಓವರ್ ಓಪನ್ ಇರಲ್ಲ. ಯಾಕೆ ಜನರಲ್ ಆಗಿ 11 o'clock ಮೇಲೆ ಕ್ಲೋಸ್ ಮಾಡಿಬಿಡ್ತಾರೆ, ಯಾಕಂದ್ರೆ ಹೆವಿ ವೆಹಿಕಲ್ ಬಸ್ಗಳು ಫ್ಲೈಓವರ್ ಮೇಲೆ ಹೋಗಬಾರ್ದು ಅಂತ. ಬಟ್ ಟುಡೇ ಮೈ ಲಕ್, ಫ್ಲೈಓವರ್ ಈಸ್ ಓಪನ್ಡ್. ಚಲೋ ಬಾಯಿ ಚಲೋ.
ಸೊ ಮೈಲೇಜ್ ಎಷ್ಟಪ್ಪ ರೂಬಿದು? 24 ಇದೆ, ಪರವಾಗಿಲ್ಲ, ಒಳ್ಳೆ ಮೈಲೇಜ್ ಇದೆ. ಸ್ಪೀಡ್ ಎಷ್ಟಿದೆ? 70-80 ಓಡಿಸುವ. ಕ್ರೂಸ್ ಸೆಟ್ ಮಾಡುವಲ್ಲ, ಕ್ರೂಸ್ ಎಲ್ಲಿದೆ ನಮ್ಮದು? ಕ್ರೂಸ್ ಎಷ್ಟಿಗೆ ಸೆಟ್ ಮಾಡುವ? ಈ ಕಡೆ ಸಾರಿ, ಇಲ್ಲ ಈ ಕಡೆ ಅಲ್ಲ, ಕ್ರೂಸ್ ಯಾವ ಕಡೆ ಗುರು? ತುಂಬ ದಿನ ಇದೆ ಗಾಡಿ ಓಡಿಸಿಲ್ಲ ಅದಕ್ಕೆ. ಓಕೆ, ಕ್ರೂಸ್ ಸೆಟ್ ಆಯಿತು. ಈಗ ಎಷ್ಟಕ್ಕಪ್ಪ ಸೆಟ್ ಮಾಡೋದು? 68ಗೆ ಸೆಟ್ ಮಾಡಿದ್ದೀನಿ. 60, 70 ಹಿಂದ್ಗಡೆ ವೆಹಿಕಲ್ ಬರ್ತಾ ಇದ್ದಾವೆ, ಸೊ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಓಕೆ, 70 ಇರಲಿ, ಸಿಟಿ ಅಲ್ವಾ, ಸ್ವಲ್ಪ ಆರಾಮ್ ಕೂಲಾಗಿ ಹೋಗುವ. ಸೊ 25 ಮೈಲೇಜ್ ಇದೆ. 73ಗೆ ಕ್ರೂಸ್ ಸೆಟ್ ಆಗಿದೆ ನಮ್ಮದು ಅಲ್ವಾ. ಸೊ ಡ್ಯಾಶ್ ಕ್ಯಾಮು ರೆಡ್ ಮಾರ್ಕ್ ಬರ್ತದೆ, ಯಾಕಂದರೆ ನಾನು ಟ್ರ್ಯಾಕಿಂದ ಆ ಕಡೆ ಇರೋದು. ಈ ಕಡೆ ಬಂದರೆ ಗ್ರೀನ್ ಬರುತ್ತೆ. ಗ್ರೀನ್ ಬಂತು. ಸೊ ನೈಟ್ ಡ್ರೈವಿಂಗು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಬಟ್ ಏನಂದರೆ ಸ್ವಲ್ಪ ಬೋರಿಂಗು. ಸೋಲೋ ರೈಡ್ ಅಲ್ಲ, ಹಾಗಾಗಿ ಫ್ಯಾಮ್ಲಿ ಕರೆದೆ, ಫ್ಯಾಮ್ಲಿ ಬರಲಿಲ್ಲ. ದೇ ಆರ್ ವೆರಿ ಬ್ಯುಸಿ ವಿತ್ ದೇರ್ ಕಮಿಟ್ಮೆಂಟು. ನಾವು ಕಮಿಟ್ಮೆಂಟ್ ಇಲ್ಲದೆ ನನ್ನ ಮಕ್ಕಳು ನಾವು. ಸೊ ಹಾಗಾಗಿ ಎಲ್ಲಿ ಹೊಂಟಿದ್ದೀವಿ ಹೇಳಿದೀವಲ್ಲ, ಅಲ್ಲಿ ಹೋಗ್ತಾ ಇರೋದು. ಸ್ವಲ್ಪ ರಿಲ್ಯಾಕ್ಸ್ಗೆ ಅಂತ ಅಂದ್ಕೊಳ್ಳಿ, ಮಜಾ ಮಾಡೋಕ್ಕೂ ಅಂದ್ಕೊಳ್ಳಿ, ತೊಂದರೆ ಇಲ್ಲ. ಒಟ್ಟಿನಲ್ಲಿ ಹೋಗ್ತಾ ಇದೀವಿ ಗುರು, ಅಷ್ಟೇ. ಸೋಲೋನೋ ಫ್ಯಾಮ್ಲಿನೋ ಒಟ್ಟಿನಲ್ಲಿ ಹೋಗ್ತಾ ಇದೀವಿ ಅಷ್ಟೇ. ಸೊ ಫಸ್ಟ್ನೇ ಟೋಲ್ ಇದು, ಫಸ್ಟ್ನೇ ಟೋಲ್ 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 ಟೋಲ್. ಇತ್ತೀಚೆಗಂತೂ ಟೋಲ್ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಗುರು, ಸಿಕ್ಕಾಪಟ್ಟೆ ಟೋಲ್ ಜಾಸ್ತಿ ಆಯಿತು ಗುರು, ಸಿಕ್ಕಾಪಟ್ಟೆ. ಸೊ ಮೇನ್ ಹೈವೇಯಿಂದ ಲೆಫ್ಟ್ ತಗೊಳ್ತಾ ಇದ್ದೀವಿ. ಓಕೆ ಬೇಬಿ. ಆಯ್ತು. ನಮ್ದು ರೆಗ್ಯುಲರ್ ಸ್ಟಾಪು. 300 meters, make a U-turn at Bus Stand Road, Nelamangala Road. Nelamangala Road. In 600 meters, turn left to stay on National Highway 75. ನಮ್ಮ ಜೈ ಶ್ರೀರಾಮ್ ಆಂಜನೇಯ ಸ್ವಾಮಿ ನಮ್ಮದು ಮಾಮೂಲಿ ಸ್ಟಾಪ್ ಇದು. ಇಲ್ಲಿ ಜೈ ಆಂಜನೇಯ ಸ್ವಾಮಿ ಆಶೀರ್ವಾದ ತಗೊಳ್ಳುವ. ಗಾಡಿ ಸ್ಟಾಪ್ ಮಾಡಿ ಸ್ಟಾರ್ಟ್. ಎಷ್ಟು ಗಂಟೆ ಆಯಿತು? 11:56 ಎಕ್ಸಾಕ್ಟ್. 11 o'clock ಸ್ಟಾರ್ಟ್ ಮಾಡಿದ್ದು ಕರೆಕ್ಟು. ಒಂದು ಒಳ್ಳೆ ಕಾಫಿ ಇಲ್ಲ ಟೀ ಕುಡಿದ್ಬಿಟ್ಟು ಸ್ಟಾರ್ಟ್ ಮಾಡುವ. ಯಾಕಂದರೆ ಮೇನ್ ಹೈವೇ ಅಲ್ವಾ. ಸೊ ಮೇನ್ ಹೈವೇದಲ್ಲಿ ಜನ್ರಲ್ಲಾಗಿ ನೈಟ್ ಅಂಥದ್ದೇನು ಸಿಗೋಲ್ಲ. ಸೊ ಇಲ್ಲೇ ಒಂದು ಸರ್ಕಲ್ ಇದೆ, ಈ ಸರ್ಕಲ್ ಲೆಫ್ಟ್ ತೊಗೊಂಬಿಟ್ರೆ ಸೀದಾ ಮೇನ್ ರೋಡ್ ಸ್ಟಾರ್ಟ್ ಅಲ್ಲಿಂದ. ಸೊ ಇದು ಮೇನ್ ರೋಡಿಂದ ಬಂದಿದ್ವಿ ಆ್ಯಕ್ಚುಲಿ, ಅದು ಬಿಟ್ಟಿವಿ ಇವಾಗ. ನೆಕ್ಸ್ಟ್ ಇಲ್ಲಿ ಲೆಫ್ಟ್ ಹೋಗ್ತಾ ಇದ್ದೀವಿ ಇವಾಗ. ಯಪ್ಪ ಹಂಸು, ಗಾಡಿ ಸಕಾಫ್ ಸರ್, ಇದರಲ್ಲೇ ಹೋಗ್ಬಿಡ್ತವೆ ಅರ್ಧ. ಶಿಟ್ ಹಿಂಗಿದೆ ಗುರು ಯೂಟ್ಯೂಬರ್ ಲೈಫು. Turn left to stay on National Highway 75. Highway 75. ನಮಗಿಲ್ಲಿ ಏನಾದರೂ ಸಿಗುತ್ತಾ? Continue on National Highway 75 for 64 kilometers. ಲೆಫ್ಟ್ ಹ್ಯಾಂಡ್ ಸೈಡಲ್ಲೆಲ್ಲ ತೋರಿಸ್ತಾ ಇದ್ದಾವೆ ಹೋಟ್ಲುಗಳು. ಸೊ ನಮಗೇನಾದರೂ ಬಿಸಿ ಟೀ ಕಾಫಿ ಸಿಗುವುದು ಉಂಟೆ? ಅದು ವೈಭವ ಅಂತ ಇದೆ ಹೋಟೆಲು. ಸೊ ಫೈನಲಿ ಟೀ ಕುಡ್ಕೊಂಬಂದಿವಪ್ಪ. ಅಲ್ಲಿಂದ ಸ್ವಲ್ಪ ಕಷ್ಟ, ಹಿಲ್ ಸ್ಟೇಷನ್ ಎಂಟ್ರ್ ಆದಮೇಲೆ ಸ್ವಲ್ಪ
ಮೈಲೇಜ್ ಎಷ್ಟು ಬರ್ತಾ ಇದೆ ಗುರು ನಮ್ಮ ರೂಬಿದು ಮೈಲೇಜ್ ವೇರ್ ಈಸ್ ದ ಮೈಲೇಜ್ 27 ಇದೆ ಮೈಲೇಜ್ ಕರೆಕ್ಟಾಗಿ. ಕ್ರೂಸ್ ಹಾಕುವ, ಕ್ರೂಸ್ ಬೇಡ, ವಿಡಿಯೋ ಮಾಡ್ತಾ ಇದೀವಲ್ಲ ಸ್ವಲ್ಪ ಕ್ರೂಸಲ್ಲಿ ಏನಾಗುತ್ತೆ ಸ್ವಲ್ಪ ಡೇಂಜರಸ್. ಪ್ರಾಪರಾಗಿ ಡ್ರೈವ್ ಮಾಡೋ ಟೈಮಲ್ಲಿ ಕ್ರೂಸ್ ಮಾತ್ರ ಹಾಕುವ. ಸೊ ಇದು ನಮ್ಮ ಜರ್ನಿ ಇವತ್ತಿಂದು. ಸೊ ನಾಳೆ ಬೆಳಗ್ಗೆ ಹೋದಾದ್ಮೇಲೆ ಒಂದು ಹೋಟ್ಲಂದು ನಾನು ಬುಕ್ ಮಾಡಿಲ್ಲ, ಜನರಲ್ ಹೋಟ್ಲ್ ಬುಕ್ ಮಾಡೋದೇ ಇಲ್ಲ, ಎಲ್ಲ ನಮ್ಮದು ಆನ್ ದ ಏನೋ ವಾಕಿನ್ ಸೀದಾ ಯಾವುದು ಖಾಲಿ ಇರುತ್ತೆ ಅದರಲ್ಲಿ ಹೋಗ್ಬಿಡೋದು ಅಷ್ಟೇ, ಸಿಂಪಲ್. ಇಲ್ಲಿ ಬುಕ್ ಮಾಡೋದು, ಅದೇ ಟೈಮಲ್ಲಿ ಹೋಗೋದು, ಆನ್ಲೈನ್ ಪೇಮೆಂಟ್ ಮಾಡೋದು, ಅದು ಇನ್ನೇನು ಪ್ರಾಬ್ಲಮ್ ಆಗೋದು, ಅಯ್ಯೋ ಎಷ್ಟು ಜನ ಅನ್ಭವಿಸ್ಬಿಟ್ಟಿದ್ವಿ ಅದನ್ನು. ಆವತ್ತೇ ಲಾಸ್ಟು ಸೀದಾ ವಾಕಿನ್, ಸಿಂಪಲ್. 7-8 ಹೋಟ್ಲ್ ಇರ್ತಾವೆ, 1000 ಹೋಟ್ಲ್ ಇರ್ತಾವಲ್ಲಿ, ಯಾವ್ದು ಬೇಕೋ ಅದಕ್ಕೆ ಹೋಗ್ಬಿಡೋದು ಅಷ್ಟೇ ಕೆಲಸ. ಸೊ ಹಿಂಗಿದೆ ಇವಾಗ ಪ್ಲ್ಯಾನು. ಸೊ ಅನ್ನಪೂರ್ಣೇಶ್ವರಿ ಹೊರನಾಡಿಗೆ ದರ್ಶನ ಮಾಡ್ಕೊಂಡು ಬೆಳಗ್ಗೆ ಅಲ್ಲಿಂದ ಯಾವ ಕಡೆ ಹೋಗ್ಬೇಕನ್ನೋ ಪ್ಲ್ಯಾನು ಅಗೇನ್ ಅನ್ಪ್ಲ್ಯಾನ್. ಇವಾಗ ಫಸ್ಟ್ ಡೆಸ್ಟಿನೇಷನ್ ಬಂದು ಹೊರನಾಡು ಅಷ್ಟೇ. ನಮ್ದೆಲ್ಲ ಅವಾಗ ಅನ್ಪ್ಲ್ಯಾನ್ಡೇ ಇರೋದು. ಅನ್ಪ್ಲ್ಯಾನ್ಡ್ ಟೂರು ಟ್ರಿಪ್ಪು ಅದೇ ಸಖತ್ತಾಗೋದು ಜಾಸ್ತಿ ಅಲ್ವಾ. ಸೊ ಮತ್ತೆ ಟೋಲ್ ನೋಡಪ್ಪ, ಟೋಲ್ ಒಂದು ಟ್ರಾಫಿಕ್ ಸಿಟಿ, ಇನ್ನೊಂದು ಹೆಸರೇನು ಗೊತ್ತಾ ಇದಕ್ಕೆ, ಟೋಲ್ ಸಿಟಿ. ಟೋಲ್ ಸಿಟಿ ಏನ್ರಿ ಟೋಲ್ ಕೊಡ್ರಿ. ಹಾಂ, ಬಟ್ ಟೋಲ್ ಮಾಡಿದ ರೋಡ್ ಚೆನ್ನಾಗಿದ್ದಾವೆ, ಆ ಮತ್ತು ಬೇರೆ. ಬಟ್ ಇಷ್ಟೊಂದು ಟೋಲು ನೋಡಿ ಎಷ್ಟಿದೆ, 55 ಇದೆ. ಓಹೋ, ಇಲ್ಲಪ್ಪ ಫಾಸ್ಟಾಗಿ ರೀಚ್ ಮಾಡ್ಕೊಂಡ್ಬಿಟ್ಟೆ ಮನೇಲಿ. ನಾನು ಸುಮ್ಮನೆ ದಾರಿಲೆಲ್ಲ ಮಾಡ್ಕೊಳ್ಳೋದು ಆಗೋದೆಲ್ಲ ಸುಮ್ಮನೆ ಯಾಕೆ ರಿಸ್ಕ್ ಅಂತ. ಆದರೂ ಹೋಗುವಷ್ಟು ದುಡ್ಡಿತ್ತು, ಸುಮ್ಮನೆ ರಿಸ್ಕ್ ಯಾಕೆ ಹಂಗೆ ಅಂದ್ಬಿಟ್ಟು ಲೈಟ್ ಆಫ್ ಮಾಡ್ಬಿಟ್ನಾ. ಸರಿ ಬಾಸ್, ಹಾಂ ಓಕೆ. ಸ್ವಲ್ಪ ಸ್ಮಾರ್ಟಾಗಿ ಕಾಣಿಸ್ತಾ ಇದೀನಲ್ಲ, ಮೋಸ್ಟ್ಲಿ ಕ್ಯಾಮ್ರಾದಲ್ಲಿ ಮಾತ್ರ. ಟೋಲ್ ರಾಜ ಟೋಲ್ನ ಏನು ಮಾಡಬೇಕು ನಾವು, ಹಿಂಗೆ ಹಿಡ್ಕೋಬೇಕು ಇದನ್ನು. ಹಿಂಗೆ ಹಿಡ್ಕೊಂಡ್ರೇ ನಮ್ಮದು ಗಾಡಿ ಟೋಲ್ ಪಾಸ್ ಆಗೋದು ಗುರುವೇ. ಟೋಲು, ಈ ಕಡೆ ಕೈಯಲ್ಲಿ ಮೊಬೈಲು, ಯಾವ ಕಡೆ ಹೋಗೋದು. ಹೋಯ್ತಾನಪ್ಪ ನಮ್ಮ ಟೋಲು. ಪಾಸ್ ಆಯಿತು. ಹಾಕಿಲ್ವ ದುಡ್ಡು ಹಾಕಿಲ್ಲ ಗುರುವೇ, ದುಡ್ಡು ಹಾಕಿದೀವಲ್ಲ ಅದಕ್ಕೆ ಪಾಸ್ ಆಗುತ್ತೆ. ಇನ್ನು ಹೊಡಿ ರಾತ್ರಿ ಎಲ್ಲ ಫುಲ್ ಹೊಡಿ. ಏನು ಡ್ರೈವಿಂಗು, ಚಲೋ ಆಫ್. ಮತ್ತೆ ಸಿಗುವ ದಾರಿಯಲ್ಲಿ. ಸೊ ಇನ್ನೂ ಹಾಸನ ಎಷ್ಟು ಕಿಲೋಮೀಟರು, 120 ಕಿಲೋಮೀಟರ್. ಸಬಾಷ್. ಎಷ್ಟ ಟೈಮು, 12:44. ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದು, 56 ಕಿಲೋಮೀಟ್ರ್. ಬರ್ತಾಯಿಲ್ಲ ಮೊಬೈಲಲ್ಲಿ, ವೇಟ್ ಕಾಣಿಸ್ತಾ ಇಲ್ಲ ಅವರು. 56 ಕಿಲೋಮೀಟ್ರ್ ಓಡಿಸಿದ್ದು. ಎಷ್ಟು, ಸೊ 11 o'clock ಅಂದ್ಕೊಳ್ಳಿ. 11 o'clock-ಇಂದ 12:45. ತುಂಬ ಕಮ್ಮಿ ಆಗಲಿಲ್ವಾ? ಸೊ ಆಲ್ಮೋಸ್ಟ್ ಎಷ್ಟು ಆಯ್ತಿದು, 12:45 ಅಂದರೆ 11:15. ಸೊ 11:15ಇಂದ 12:15 1 hour ಈ ಕಡೆ ಮ್ಯಾಗಿಂದು 1.5 hourಗೆ ಎಷ್ಟು ಓಡಿಸಿದ್ದು, 57 ಕಿಲೋಮೀಟ್ರು. ಇದು ಸ್ಪೀಡ್ ಆಗಿರು ತತ್ತೇರಿಕೆ. ಮುಟ್ಟೋದು ಯಾವಾಗ? ಈ ರೇಂಜಲ್ಲಿ ಗಾಡಿ ಸ್ಲೋ ಓಡಿಸ್ತಾ ಇದ್ರೆ 75 ಇದೆ ಅಪ್ಪ ಕ್ರೂಸ್ ಹಾಕಿರೋದು. 75 ಏನು ಕಾಣಿಸ್ತಾನಲ್ಲ ಗುರು ಮೊಬೈಲಲ್ಲಿ, ಇದೆ 75. ನೀನು ಹೋಗೋದು ಯಾವಾಗ ಗೊತ್ತಿಲ್ಲ ಗುರು, ಈ ರೇಂಜ್ ಸ್ಪೀಡಲ್ಲಿ ಹೋಗ್ತಾ ಇದ್ರೆ. ಹೋಗೋದು ಯಾವಾಗ? ಜಾಸ್ತಿ ಸ್ಪೀಡ್ ಹೋಗೋಕ್ಕೂ ಆಗಲ್ಲ. 70-80 ನಾರ್ಮಲ್ ಸ್ಪೀಡು ಹೈವೇದಲ್ಲಿ ಅಷ್ಟೇ. ಸ್ವಲ್ಪ ಬೇಗ ಬಿಡ್ಬೇಕಾಗಿತ್ತಾ? ಏನಿಲ್ಲ, ಮಾಮೂಲಿ ಟೈಮಲ್ಲೇ ಓಡೋದು ಯಾವಾಗಲೂ. ನೋಡಿ ಇನ್ನೋದಾದ್ರು ಹೊಡಿತಾ ಇರ್ತಾರೆ 140, 150, 160. ಗಾಡಿ ಹೆಂಗಿದೆ ಗುರು ಅದು, ಗಾಡಿ ಕೇಳಲ್ಲ. ಇವು ಮಾರುತಿ ಸುಜುಕಿ ಗಾಡಿ ಬಲೆ ನಮ್ಗೆ ಗೊತ್ತಲ್ಲ ನಿಮಗೆ, ಎಷ್ಟು ಸ್ಮೂತ್ ಡ್ರೈವಿಂಗು
ಅಷ್ಟು ನಮಗೆ ಸೇಫ್ಟಿಯಾಗಿರುತ್ತೆ ಗಾಡಿ. ಇದನ್ನು ಓಡಿಸ್ಬೋದು, ಓಡಿಸಿದ್ರೆ ಓಡತ್ತೆ, ಓಡಿಸ್ಬೇಕ ನಾವು ಲೇಟ್ ಆದರೂ ಪರವಾಗಿಲ್ಲ. ನೈಟು ಆವಾಗಲೇ ಟೀ ಕುಡಿದ್ವಿ, ಮತ್ತೇನೋ ಟೀ ಕುಡಿಬೇಕಾ? ಈ ರೋಡಲ್ಲಿ ಏನು ಸಿಗುತ್ತೆ ಇವಾಗ? ಬಿಟ್ಟಿಯಾ ನೋಡೋಣ, ಮುಂದೆ ಏನಾದ್ರು ಇತ್ತಂದ್ರೆ ಇಲ್ಲೇ ಟೀ ಕಾಫಿ ಕುಡ್ಕೋದ್ಬಿಟ್ರೆ ಇಲ್ಲೇ ಟೈಮ್ ಆಗ್ಬಿಟ್ರೆ ಹೋಗೋದೆ ಅವಾಗ. ಇನ್ನು ಹಾಸನೇ ಇನ್ನು 3 ಅವರ್ ತೋರಿಸ್ತದೆ. ಅಯ್ಯೋ ಇದು ಬೇರೆ ಡಿಸ್ಕೌಂಟ್ ಆಗೋಯ್ತಲ್ಲ ಗುರು. ಇದು ಏನು ಮಾಡೋದು? ಅಚ್ಚಾ ಓಕೆ, ಮೈಲೇಜ್ ಏನಪ್ಪ ನಮ್ಮದು? ಮೈಲೇಜ್ ಅಟ್ಲೀಸ್ಟ್ ನೋಡ್ಬಿಟ್ಟು ಖುಷಿ ಪಡುವ. ಕಾಣಿಸುತ್ತಾ 30 ಇಲ್ಲಿ ಕಾಣಿಸುತ್ತಾ ಅಟ್ಲೀಸ್ಟು? ಅದರಲ್ಲಿ ಇಲ್ಲಪ್ಪ ಮೈಲೇಜು, ಹಿಂದ್ಗಡೆ ಯಾವ ಗಾಡಿ ಇಲ್ಲ. ಇದರಲ್ಲಿ ಸ್ವಲ್ಪ ಒಂದು ರೇಂಜ್ ಕಾಣಿಸ್ತಾ ಇದೆ, 30 ಮೈಲೇಜ್ ಇರೋದು. ರೇಂಜು 678 ಕಿಲೋಮೀಟ್ರು. 60 ಕಿಲೋಮೀಟ್ರ್ ಬಂದಿದೆ ಇವಾಗ. ಆಯಿತು, ಹಂಗೆ ಮಾತಾಡ್ತಾ ತುಂಬ ಸ್ಲೋ ಆಗಲಿಲ್ಲ ಗುರುವೆ. ಅಟ್ಲೀಸ್ಟ್ 1 ಅವರಿಗೆ ಅಟ್ಲೀಸ್ಟ್ ಒಂದು 70, 80, 85ವರೆಗೂ ಇರಬೇಕು ಆ್ಯಾವ್ರೇಜ್. ಇದು ಪ್ರಕಾರ ನಾನು ಹಾಕಿರೋದು ಸೆಟ್ ಮಾಡಿರೋದೇ 75 ಅಂದರೆ 1 ಅವರ್ಗೆ ಅಷ್ಟೇ 55, 58, 60 ಬರುತ್ತೆ 1 ಅವರ್ಗೆ ಅಷ್ಟೇ ಕಿಲೋಮೀಟ್ರ್ ಹೋಗೋದು ನಾವು. ಇದು ಮಾತ್ರ ಏನು ಮಾಡ್ರೂ ಕನೆಕ್ಟ್ ಆಗ್ತಾ ಇಲ್ಲ. ಇಲ್ಲಪ್ಪ ಇದು ಇಲ್ಲ ಇದು ನೋ ಇಲ್ಲಿ ಒತ್ತಾ ಇರೋದು. ಸಾರಿ, ನಿಮ್ಗೆ ತೋರಿಸ್ತಾ ಇಲ್ವಲ್ಲ, ಇದನ್ನು ಒತ್ತಬೇಕು. ಇದು ಕನೆಕ್ಟ್ ಆಗ್ಬಿಟ್ರೆ ಮೊಬೈಲ್ ವಿಡಿಯೋ ಶೂಟಿಂಗ್ ಗೊತ್ತಿಲ್ಲ, ಆಟೋಮೆಟಿಕ್ ಸ್ಲೋ ಡೌನ್ ಆಗ್ತಾ ಇದೆ, ಬ್ಲರಿಂಗ್ ಬರ್ತಾ ಇದೆ. ಅದೇನು ಅದಕ್ಕೇನು ಕನೆಕ್ಟಾಗಿ ಗೊತ್ತಿಲ್ಲ, ಐ ಡೋಂಟ್ ನೋ. ಸೊ ಫೈನಲಿ ಒಂದು ಬ್ರೇಕ್ ತೊಗೊಂಡಾಯ್ತು. ಇವಾಗ ಅದೇ ಟೋಲ್ ಪಕ್ಕನೇ ತೊಗೊಂಡ್ವಿ, ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ. ಇಲ್ಲ ಬಾಡಿ ಸಿಕ್ಕಾಪಟ್ಟೆ ಒಂದೇ ಸಲ ಡ್ರೈವ್ ಮಾಡ್ತಾಯಿದ್ರೆ ಬಾಡಿ ಪೇನ್ ಬಂದುಬಿಡುತ್ತೆ. ಸೊ ನೈಟೆಲ್ಲ ಟ್ರಾವೆಲ್ ಮಾಡ್ತಾನೆ ಇರ್ತಾರೆ ಜನ. ಸೊ ಇನ್ನೂ ಹೋಗ್ಬೇಕು ಗುರು, ಇನ್ನೂ 4-5 ಅವರ್ಸ್ ಜರ್ನಿ ಇನ್ನು ಎಲ್ಲ ಆಲ್ಮೋಸ್ಟ್. ಏನು ಟೀ ಇಲ್ಲ ಏನಿಲ್ಲ, ಎಲ್ಲ ಬಂದಿದೆ ಸ್ಟಾಪ್ ಎಲ್ಲ. ಸೊ ಒಂದು ಟೀ ಕುಡಿದ್ಬಿಟ್ಟು ಒಂದು ರೆಸ್ಟ್ ಹೋಗೋಣ ಅಂತ ಅಂದ್ಕೊಂಡೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬಂದೇ ಇದೆ. ಅಟ್ಲೀಸ್ಟ್ ಮುಂದೆ ನೋಡುವ ಅಲ್ವಾ, ನೋಡ್ಬೇಕು ಮುಂದೆ ಏನಾದ್ರು ಸಿಗುತ್ತಾ ಇಲ್ವಾ ಅಂತ. ಇನ್ನು ಎಷ್ಟು ಅವರು? 4 ಅವರ್ಸ್. ಬಟ್ ಇನ್ನು 200 ಕಿಲೋಮೀಟರ್ ಇದೆಲ್ಲ ಗುರು. ಚಲೋ ಬಾಯ್. ಇದೇನು ಪ್ರಾಬ್ಲಮ್ ಅಂತ ಗೊತ್ತಾಗ್ತಾ ಇಲ್ವಲ್ಲ ಗುರು. ಐ ಡೋಂಟ್ ನೋ ಸೀರಿಯಸ್ಲಿ. ಸೀಟ್ ಬೆಲ್ಟ್ ಇರಪ್ಪ, ಇದನ್ನು ಮೊದಲು ಮ್ಯೂಟ್ ಮಾಡಿಬಿಡ್ತೀನಿ. ಮ್ಯೂಟ್ ರಾಜಾ ಮ್ಯೂಟ್. ಒಂದು ರೆಸ್ಟ್ ಹೋಗ್ಬೇಕಾಗಿತ್ತು, ಒಂದು ಟೀ ಕುಡ್ಕೊಂಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಕೆಲಸ ಆಗಲಿಲ್ವಲ್ಲ ಗುರು. ಆಯ್ತು ಹೋಗಪ್ಪ, ನೀನೇ ರಾಜ, ನೀನೇ ಕಿಂಗು. ಆಯಿತು ಹೋಗು ಅಷ್ಟೇ. ಇಲ್ಲಿ ಯಾರೂ ಇರಲ್ಲಲ್ಲ ಇಲ್ಲಿ. ಹಿಂಗೆ ಗುರು ನಮ್ಮ ಲೈಫು ಹಿಂಗೆ. ಹೆಡ್ಲೈಟ್ ಹಾಕಿಲ್ಲ ಇವರು ಗುರುವೇ, ಹಾಕಪ್ಪ. ಅಯ್ಯೋ, ಈ ವಿಡಿಯೋ ಮಾಡೋ ಚಕ್ಕರದಲ್ಲಿ ನೋಡುವ ಮುಂದೆ ಏನಾದರೂ ಸಿಗುತ್ತಾ ಅಲ್ಲಿ. ಟೀಗಿ ಕುಡ್ಕೊಂಬಿಟ್ಟು ಸ್ವಲ್ಪ ರೆಸ್ಟ್ ಹೋಗ್ಬೇಕು. ರೆಸ್ಟ್ ಮನೆಯದು ಸಿಗಲಿಲ್ಲ ಯಾವುದನ್ನು. ಮುಂದೆ ಏನಾದ್ರು ಸಿಗುತ್ತಂತ. ಸೊ ಇವಾಗ ಹಾಸನ ರೀಚ್ ಆಗಿ ಬೈಪಾಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಇನ್ನು ಸಕಲೇಶ್ಪುರ 32 ಕಿಲೋಮೀಟರ್ ಇದೆ. ಇದು ರೋಡ್ ಕನ್ಸ್ಟ್ರಕ್ಷನ್ ಬೇರೆ ಇದೆ. ಇವಾಗ 1 ವೇ ಸೈಡ್ ಆಗಿದೆ, ರೋಡ್ ಬೇರೆ. ಇನ್ನೂ ಎಷ್ಟು ಅವರ್ ಇದೆ? 3 ಅವರ್ಸ್
ಅವರ್ಸು 134 ಕಿಲೋಮೀಟ್ರ್ ಇದೆ. ಓಡಿಸ್ತಾನೆ ಇದ್ದೀವಿ. ಒಳ್ಳೆ ಫುಲ್ ಡಲ್ಲ ಹೋಗಿದೆಯಲ್ಲ ಫೇಸು. ರೋಡ್ ಸರಿ ಇಲ್ಲ, ಆಮೇಲೆ ವಿಡಿಯೋ ಮಾಡುವ ಗುರು. ಯಾಕಂದ್ರೆ ಆ ಕಡೆ ಇದ್ರೆ ಫೇಸ್ ಟು ಫೇಸ್ ಗಾಡಿ ಬರ್ತಾ ಇದ್ದಾವೆ. ಸೊ ಬೆಳಗಿನ ಜಾವ ಎಷ್ಟು ಗಂಟೆ ಆಗಿತ್ತು? 6, ಎಕ್ಸಾಕ್ಟ್ 6 o'clock ಆಗಿತ್ತು. ಬಂದು ರೀಚ್ ಆದ್ವಿ, ಗಾಡಿ ಹಾಕಿದ್ದೀವಿ, ಹಿಂದೆ ಟಪಾರ ಅಂತಂದು ಹಿಂದೆ ಸೆಟ್ಲ್ ಆಗಿಬಿಟ್ಟಿವಿ ಅಷ್ಟೇ. 1 ನಿಮಿಷಪ್ಪ. ಅದನ್ನು ಫೋನ್ಪೇ ಮಾಡಬೇಕು. ಅದನ್ನು 2 ಒಟ್ಟಿಗೆ ಮಾಡ್ಬಿಡ್ತೀನಿ. ಯಾವುದು? ಹಾಂ ಓಕೆ. ಸೊ ನೆಕ್ಸ್ಟ್ ಏನಂದರೆ, ಏನು ಹೇಳ್ತಾ ಇದ್ದಲ್ಲ, ಕ್ಯಾಶ್ ತಂದಿಲ್ಲ. ಆ್ಯಕ್ಚುಲಿ ಕ್ಯಾಶ್ ತಂದಿಲ್ಲ, ಎಲ್ಲ ಕಡೆ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಇವಾಗೇನು ಆಯ್ತಂದರೆ, ತೋರಿಸ್ತೀನಿ ಆಚೆ ಏನಿದೆ ನೋಡಿ. ಇವಾಗ ಏನಿದೆ ಇಲ್ಲಿರೋದಂದರೆ ಕಳಸದಲ್ಲಿರೋದು. ಆ್ಯಕ್ಚುಲಿ ಕಳಸಗೆ ಬಂದ್ಬಿಟ್ಟು ಹಾಲ್ಟ್ ಆಗಿರೋದು. ಸೊ ಇವಾಗ ಸೀದಾ ಹೀಗೆ ಹೋಗ್ಬೇಕು. ಇನ್ನು 4 ಕಿಲೋಮೀಟರ್ ಇದೆ ಹೊರನಾಡು ಅಷ್ಟೇ, ಜಾಸ್ತಿ ಏನಿಲ್ಲ. ಚಲೋ ಟೀಕೆ.